ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಡೀ ಕಾಂಗ್ರೆಸ್ ಪಾಳೆಯದ ಚಿತ್ತ ಏನ್ ಗೊತ್ತಾ, ನಮ್ಮ ಸಿಎಂ ಯಾಗಿರಾಗಿರ್ತಾರೆ ಅಂತ. ರಾಜ್ಯದ ಜನರ ಚಿತ್ತ ಕೂಡ ಆ ಕಡೆನೇ ಇದೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಬಹುದಿನಗಳ ಕನಸು ನನಸಾಗುತ್ತಾ? ಪಕ್ಷಕ್ಕಾಗಿ ಮಾಡಿರೋ ನನ್ನ ತ್ಯಾಗಕ್ಕೆ ಪ್ರತಿಫಲ ನೀಡಬೇಕು, ಇದು ಸೂಕ್ತ ಸಮಯ ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಯಲಿದ್ದಾರೆ. ಅವತ್ತು ಕೊಟ್ಟ ಮಾತಿನಂತೆ ಈಗ ನನಗೆ ಸಿಎಂ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿಯಲಿದ್ದಾರೆ ಡಿಕೆ ಶಿವಕುಮಾರ್. ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರ ಜೊತೆ ನನ್ನ ಪಾತ್ರ ಅತಿ ದೊಡ್ಡದು ಅನ್ನುವಂತಹ ವಿಚಾರಗಳನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಉಳಿದಿರೋ 2 ವರ್ಷ ಅವಧಿಯಲ್ಲಿ ನಾನು ಉತ್ತಮ ಆಡಳಿತ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಡಬಹುದು. ನಿಷ್ಠಾವಂತ ಕಾರ್ಯಕರ್ತನಾಗಿರೋ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಬಹುದು ವರಿಷ್ಠರ ಮುಂದೆ. ಆ ಸಾಧ್ಯತೆಗಳಿದೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತರುವ ಜವಾಬ್ದಾರಿ ನನ್ನದು ಅನ್ನುವಂತಹ ಆಶ್ವಾಸನೆಯನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದವರೇ. ಆರಂಭಿಕ ಹಂತದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಿಎಂ ಆಯ್ಕೆಯ ಕಸರತ್ತು ದೆಹಲಿ ಅಂಗಳದಲ್ಲಿ ಎಷ್ಟು ದಿನಗಳ ಕಾಲ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆಗ ಒಪ್ಪಂದ ಆಗಿದೆ, 50-50 ಫಾರ್ಮುಲಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ನಾಯಕರು ಅಂದ ಬಳಿಕ ಎಲ್ಲವೂ ಕೂಡ ತಣ್ಣಗಾಗಿತ್ತು. ಅಲ್ಲಿಂದ ಇಲ್ಲಿ ತನಕ ಕಾದಿದ್ದೇ ಬಂತು. ಡಿಕೆ ಶಿವಕುಮಾರ್ ಅವ್ರಿಗೆ ಆ ಪಟ್ಟ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರ ಹೋದಲ್ಲಿ ಬಂದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇವತ್ತು ವರಿಷ್ಠರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಹೆಂಗೆ ಸಿಎಂ ಪಟ್ಟವನ್ನ ಕೇಳಬಹುದು, ಯಾವ ರೀತಿ ಸಾಧ್ಯತೆಗಳಿದೆ ಅಂತ? ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅನ್ನುವಂತ ಮಾತನ್ನ ಕಳೆದೊಂದು ವರ್ಷದ ಹಿಂದೆ ಖಾಸಗಿ ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಡೋ ಸಂದರ್ಭದಲ್ಲಿ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಅವತ್ತಿನಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅನ್ನೋದನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬಿಚ್ಚಿಟ್ಟಿದ್ರು. ಆದ್ರೆ ಯಾವಾಗ ಆಗತ್ತೆ ಪವರ್ ಶೇರಿಂಗ್ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು. ಡಿಕೆ ಶಿವಕುಮಾರ್ ಅವರು ಕೂಡ 50-50 ಸೂತ್ರದಲ್ಲಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ, ಕೊಟ್ಟ ಮಾತನ್ನ ಉಳಿಸಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಬೇಡ್ತಾ ಇದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಹೈಕಮಾಂಡ್ ನಾಯಕರು ಯಾವಾಗ ಮಾಡಿಕೊಡ್ತಾರೆ ಅನ್ನುವಂತ ಕುತೂಹಲ ಇತ್ತು. ಡಿಕೆ ಶಿವಕುಮಾರ್ ಬಡದಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಮತ್ತು ರಾಜ್ಯದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡಲೇಬೇಕನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅವರ ಸಾವಿರಾರು ರಾಜ್ಯಾದ್ಯಂತದಲ್ಲಿರುವಂತಹ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಸೂಕ್ತ ಸಂದರ್ಭ ಯಾವಾಗ ಬರುತ್ತೆ ಅನ್ನೋದನ್ನ ಕಾಯ್ದು ನೋಡ್ತೇನೆ ಅನ್ನುವಂಥ ತಂತ್ರದಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಡಿಕೆ ಶಿವಕುಮಾರ್ ಅವರ ತಾಳ್ಮೆ ಮತ್ತು ತಂತ್ರಗಾರಿಕೆ ಬಹಳ ಮುಖ್ಯವಾಗಿ ಇಲ್ಲಿ ರಾಜ್ಯದ ಜನರನ್ನ ಗಮನ ಸೆಳೆತಾ ಇರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ವಿರೋಧ ಕಟ್ಟಿಕೊಳ್ಳದೆ, ಜೊತೆಗೆ ಹೈಕಮಾಂಡ್ ನಾಯಕರು ವಿರೋಧ ಕಟ್ಟಿಕೊಳ್ಳದೆ, ಹೈಕಮಾಂಡ್ ನಾಯಕರೇ ಸಿಎಂ ಪಟ್ಟವನ್ನ ಕೊಡಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ಸೈಲೆಂಟ್ ಗೇಮ್ಗಳನ್ನ ಆಡೋ ಮೂಲಕ, ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡೋ ಮೂಲಕ ಡಿಕೆ ಶಿವಕುಮಾರ್ ಕಾಯ್ತಾ ಬಂದಿದ್ದಾರೆ. ಆದ್ರೆ ಈಗ ಹೈಕಮಾಂಡ್ ನಾಯಕರು ಏನು ಇಬ್ಬರನ್ನು ಕೂಡ ಕರೆದು ಮಾತುಕತೆ ಮಾಡ್ತೀವಿ, ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆಯನ್ನ ಕರೆದಿದ್ದೀವಿ ಅನ್ನೋದು ಒಂದ್ ಕಡೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹಲವಾರು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹೇರುವಂತ ಕೆಲಸವನ್ನು ಮಾಡಿದ್ರು. ಖುದ್ದು ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏನು ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಧ್ಯತೆಗಳನ್ನ ತಳ್ಳಿ ಹಾಕೋಂಗಿಲ್ಲ. ಈಗ ತಾನೇ ದುರ್ಗೇಶ್ ಹೇಳ್ತಾ ಇದ್ರು ಅಷ್ಟು ಆಪ್ಷನ್ ಗಳನ್ನ ಹೈಕಮಾಂಡ್ ಮುಂದೆ ಇಡಬಹುದು ಅಂತ. ಬಟ್ ಅದಕ್ಕೆ ಓಕೆ ಅನ್ನತ ಹೈಕಮಾಂಡ್ ಅನ್ನೋದನ್ನ ಕಾದೋಡ್ಬೇಕು. ಮತ್ತೆ ನಮ್ಮ ಪ್ರತಿನಿಧಿ ಕವನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಮುಂದೆ ಇರುವ ಆಯ್ಕೆಗಳು ಏನು ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಆಪ್ಷನ್ಗಳು ಏನು, ಏನ್ ಮಾಡುತ್ತೆ ಹೈಕಮಾಂಡ್, ಹೆಂಗೆ ಗೊಂದಲಗಳನ್ನ ಪರಿಹಾರ ಮಾಡಬಹುದು ಅನ್ನೋದು ಕುತೂಹಲ. ಕವನ ಡೀಟೇಲ್ಸ್ ಕೊಡೋದಾದ್ರೆ. ಶ್ರುತಿ, ಈಗಾಗಲೇ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಸಿಎಂ ಆಗಿ ಮುಂದುವರಿಸೋದಕ್ಕೆ ಸಾಕಷ್ಟು ಚಿಂತನೆಯನ್ನು ನಡೆಸ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲ ನನಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಹಠ ತೊಟ್ಟು ನಿಂತ್ಕೊಂಡ್ರೆ, ಡಿಸಿಎಂ ಡಿಕೆ ಸುರೇಶ್ ಅವ್ರಿಗೆ ಏನಿದಾರೋ ಅಂದ್ರೆ ಡಿಸಿಎಂ ಅವರ ಸಹೋದರರಾದಂತಹ ಡಿಕೆ ಸುರೇಶ್ ಅವರಿಗೆ ರಾಜ್ಯಸಭೆಯಲ್ಲಿ ಸ್ಥಾನವನ್ನ ಕೊಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಣ್ಣಗೆ ಮಾಡೋದಕ್ಕೆ ಪ್ರಯತ್ನವನ್ನ ಸಹ ಹೈಕಮಾಂಡ್ ಇದೀಗ ಮಾಡೋದಕ್ಕೆ ಮುಂದಾಗ್ತದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದೀಗ ಏನಾದರೂ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟು ಕೊಡದೆ ಹೋದ್ರೆ ಹೈಕಮಾಂಡ್ ನ ಮೊದಲ ಆಯ್ಕೆ ಪರಮೇಶ್ವರ್ ಅವರಾಗಿರ್ತಾರೆ. ಇಲ್ಲ ನಾನು ಸಿಎಂ ಸ್ಥಾನ ಬಿಟ್ಕೊಡ್ತೀನಿ, ಆದ್ರೆ ನಾನು ಹೇಳ್ದವ್ರನ್ನೇ ನೀವು ಸಿಎಂ ಮಾಡಬೇಕು ಅನ್ನುವಂತಹ ಪಟ್ಟನ್ನ ಈಗ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಇಟ್ರೆ, ಹೈಕಮಾಂಡ್ ಈಗ ಮೊದಲ ಆದ್ಯತೆಯನ್ನ ಪರಮೇಶ್ವರ್ ಅವರಾಗಿ ತೆಗೆದುಕೊಳ್ಳುತ್ತೆ. ನಂತರ ಎರಡನೇ ಆಯ್ಕೆ ಅಂತ ನಾವು ನೋಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಹ ಹೈಕಮಾಂಡ್ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ
ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅಂದ್ರೆ ಈಗಾಗಲೇ ಪರಮೇಶ್ವರ್ ಅವರು ಅಥವಾ DCM DK ಶಿವಕುಮಾರ್ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇವ್ರಿಗೆ ಯಾರಿಗಾದ್ರೂ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇದೀಗ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಸೊ ಹೀಗಾಗಿ AICC ಅಧ್ಯಕ್ಷರನ್ನಾಗಿ ಆದ್ರೂ ಮಾಡಬಹುದು ಅಥವಾ ರಾಜ್ಯಸಭೆಯ ವಿಪಕ್ಷ ನಾಯಕನಾಗಿ ಸಹ ಸಿಎಂ ಸಿದ್ದರಾಮಯ್ಯನವ್ರನ್ನ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಅಂದ್ರೆ ಎಲ್ಲ ನಾಯಕರು ಪಟ್ಟು ಹಿಡಿದು ಕೂತ್ಕೊಂಡ್ರೆ ಹೈಕಮಾಂಡ್ ಮುಂದೆ ಈ ಎಲ್ಲ ಆಯ್ಕೆಗಳಿದೆ. ಒಂದು ವೇಳೆ ಎಲ್ಲ ನಾಯಕರು ಸಹ ಸುಮ್ಮನಾದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಸಿಎಂ ಆಗಿ ಮುಂದುವರಿಸುವಂತಹ ಸಾಧ್ಯತೆ ಸಹ ಇರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು. ಮಾರುತಿ ಪಾವಗಡ, ತಮಗೂ ಕೂಡ ಧನ್ಯವಾದಗಳು. ಇದಿಷ್ಟು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಯಾವ ರೀತಿಯ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಇವತ್ತು ಇಡೀ ದಿನ ಗ್ಯಾರಂಟಿ ನ್ಯೂಸ್ ಪ್ರತಿ ಕ್ಷಣದ ಮಾಹಿತಿಯನ್ನ ದೆಹಲಿಯಿಂದ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡುತ್ತೆ. ಕಾದ್ ನೋಡೋಣ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ.